ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರೋಜಾ ಅಂತ ಹೇಳಿ, ಗೌರಿಬಿದನೂರು ತಾಲೂಕು ಹೊಸೂರಲ್ಲಿ ವಾಸ ಮಾಡ್ತಾ ಇರೋದು. ನನಗೆ ಸುಮಾರು ಒಂದು 10 ವರ್ಷದಿಂದಾನೇ ಆರೋಗ್ಯ ಸರಿ ಇರಲಿಲ್ಲ. ಯಾವಾಗಲೂ ಫಸ್ಟ್ ಟೈಮ್ ಚಿಕನ್ ಗುನಿಯಾ ಬಂದಾಗಲಿಂದ ನನ್ನ ಆರೋಗ್ಯ ಹದಗೆಟ್ಟಿತ್ತು. ಆವತ್ತಿಂದ ಮೈಕೈ ನೋವು, ನಮ್ದು ಅಗ್ರಿಕಲ್ಚರ್ ಬೇರೆ, ತುಂಬ ಕೆಲಸಗಳು, ಅದು ಹಂಗಾಗಿ ತುಂಬಾ ಸಫರ್ ಮಾಡ್ತಾ ಇದ್ದೆ. 2 ತಿಂಗಳ ಹಿಂದೆ ಮುದ್ಗಂಗಮ್ಮ ಸುಜಾತ ಅವ್ರು ಬಂದುಬಿಟ್ಟು ನನಗೆ ಪ್ರಾಜೆಕ್ಟ್ ತಂದರು. ಅವತ್ತು ನನಗೆ ಹುಷಾರಿರಲಿಲ್ಲ. ನನಗೆ ಸುಮಾರು ಯೂಸ್ ಮಾಡಿದ್ದೀನಿ, ಇದು ಯಾವ ಮಹಾ ಅಂತೇಳಿ ನಾನು ಅವಾಯ್ಡೇ ಮಾಡಿದೆ. ನಮ್ಮ ಯಜಮಾನ್ರು ಅವಳು ವಾಸಿ ಆಗುತ್ತೆ ಅನ್ನೋಂಗಿದ್ರೆ ಎಷ್ಟಾಗಲಿ ಅಮ್ಮ ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ತಕ್ಷಣ ಅಮೌಂಟ್ ಕೊಟ್ಟು ಕೊಡಿಸ್ಕೊಟ್ಬಿಟ್ರು. 3 ದಿವಸಕ್ಕೆ ನನಗೆ ಮೈ ಎಷ್ಟು ಹಗುರ ಆಗಿತ್ತು ಅಂತಂದರೆ ನನಗೆ ಆಶ್ಚರ್ಯ. ಒಂದು ಚೇರ್ ಮೇಲೆ ಹತ್ತಿರಲಿಲ್ಲ ಅಂಥದ್ದು ಆಟೋಮೆಟಿಕ್ಕಾಗಿ ಚೇರ್ ಮೇಲೆ ಎತ್ತೇನೋ ಹುಡ್ಕಕ್ಕೆ ಹೋದೆ. ಆವಾಗಲೇ ನನಗೊಂಥರ ಅನ್ನಿಸ್ತು. ಸರಿ, ನಮ್ಮ ಅಕ್ಕ ಅವ್ರಿಗೆ 5 ವರ್ಷ ಆಗಿತ್ತು ಸರ್ ಆಪ್ರೇಷನ್ ಆಗಿ, ಬ್ಯಾಕ್ ಪೈನ್ ಆಗಿಬಿಟ್ಟು ಬೋನ್ ಎಕ್ಸ್ಟ್ರಾ ಆಗಿದೆ ಅಂತ ಆಪ್ರೇಷನ್ ಆಗಿತ್ತು. ಅವರು ನಾನು ತೊಗೊಳ್ಳೋ ಹಿಂಗೆ ಮೈ ಹಗುರ ಇದೆ ಅಂತಂದರೆ, ನೀನು ನೋಡೋದು 15 ದಿವಸ ನೀನೆಲ್ಲ ಯೂಸ್ ಮಾಡಿ ಹಿಂಗೆ ಹೇಳ್ತೀಯಾ, 1 ತಿಂಗಳಾದ್ಮೇಲೆ ಏನೂ ಆಗಲಿಲ್ವೇ ಅಂತೀಯ ಅಂತೇಳಿ ನನಗೆ ತುಂಬ ಇದು ಮಾಡಿದ್ರು. ಸರಿ, ಆಮೇಲೆ 15 ದಿವಸ ನಾನು ಯೂಸ್ ಮಾಡಿದ್ಮೇಲೆ ತುಂಬ ಆಕ್ಟಿವ್ ಆಗಿ ಓಡಾಡ್ತಿದ್ದೆ. ನಾನು ಗೌರಿಬಿದನೂರಿಗೆ ಹೋಗ್ಬೇಕು ಅಂದರು, ಒಂದು ಬ್ಯಾಂಕ್ಗೆ ಹೋಗ್ಬೇಕಂದ್ರೆ ಮನೆ ಹತ್ರಿಂದ ಆಟೋ ಮಾಡ್ಕೊಂಡೇ ಹೋಗಿ ಅದೇ ಆಟೋದಲ್ಲೇ ವಾಪಸ್ ಬರ್ತಿದ್ದೆ. ಒಂದು 10 ಹೆಜ್ಜೆ ಇಲ್ಲಿಂದ ಅಷ್ಟು ದೂರ ನಾನು ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಈ ಬಲಗಾಲು ಹೀಗೆ ಚಾಚ್ತಾ ಇದ್ದೆ, ಮಡ್ಚಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಆ್ಯಕ್ಚುಲಿ ಇಲ್ಲೆಲ್ಲ ಪೇಯ್ನ್ ಬರ್ತಾ ಇದೆ. ಇನ್ನೂ ಇವಾಗ ಅರ್ಧ ಚಕ್ಕ ಮಡ್ಲು ಹಾಕೋಬೋದು, ಆ ಥರ ಆಗ್ತಾ ಇದೆ. ಪೂರ್ತಿ ಕ್ಯೂರ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಜೊತೆಗೆ ನಮ್ಮ ಅಕ್ಕ ಅವ್ರಿಗೆ ನನ್ನ ಮಕ್ಕನ ಮಗ ಏನು ಮಾಡ್ದ, ಅಯ್ಯೋ ಆಂಟಿ ಕೊಡಿಸು ಅಮ್ಮಂಗೆ, ನೀವು ತುಂಬ ಹುಷಾರಾಗಿದ್ದೀಯಾ ಅಂತಂದ. ಈ ಗುರುವಾರ ಪ್ರಾಜೆಕ್ಟ್ ತೊಗೊಂಡೋಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ಡೈಲಿ ಫೋನ್ ಮಾಡಿ ಕೇಳೋದು, ನಿಂಗೆ ಏನಾರ ಚೇಂಜಸ್ ಇದೆಯೇನೆ ಅಂತಂದರೆ, ಇವತ್ತು ಅರ್ಧ ಗಂಟೆ ಕೂತಿದ್ದೆ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ನೋಡು, ಇವತ್ತು 1 ಗಂಟೆ ಅಂತಂದು. ಕರೆಕ್ಟಾಗಿ 8 ದಿವಸಕ್ಕೆ ಫೋನ್ ಮಾಡಿಬಿಟ್ಟು ಬೆಳಗ್ಗೆ 5 ಗಂಟೆಗೆ ನಿಂಗೆ ಗುಡ್ ನ್ಯೂಸು ಕಡೆ ಅಂತಂದು. ಏನಂದರೆ ನಾನು ಒಬ್ಬಳು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ಕೊಡ್ದೆ ಅಂದು. ಇವಾಗ ಒಬ್ಳು ಮನೆಯೆಲ್ಲ ಓಡಾಡ್ತಾ ಇದ್ದಾಳೆ ವಿತೌಟ್ ವಾಕರ್ ಯೂಸ್ ಮಾಡ್ತಾ ಇಲ್ಲ. ನಾನೇ ಬಾತ್ರೂಮಿಗೆ ಮಾತ್ರ ಯೂಸ್ ಮಾಡು ಅಂತ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಅನುಕೂಲ ಆಗಿದೆ. ನನಗಂತೂ ಎಷ್ಟು ನನಗೆ ಸಹಾಯ ಮಾಡಿದವ್ರು ಪ್ರತಿಯೊಬ್ಬರಿಗೂ ನಾನು ಯಾರನ್ನೂ ಮರೆಯೋಕ್ಕೆ ಇಷ್ಟಪಡಲ್ಲ. ಜೀವನ ಪೂರ್ತಿ ಅವರಿಗೆ ಚಿರಋಣಿಯಾಗಿರ್ತೀನಿ ಸರ್. ತುಂಬ ಸಂತೋಷ.